ಕರ್ನಾಟಕ ಸರ್ಕಾರದ ಮಂತ್ರಿಮಂಡಲ ಸಭೆಯಲ್ಲಿ 56,432 ಹುದ್ದೆಗಳ ಭರ್ತಿಗೆ ಮುಂದಿನ 30 ದಿನಗಳಲ್ಲಿ ಪ್ರಕ್ರಿಯೆ ಆರಂಭಿಸುವುದಾಗಿ ಪ್ರಕಟಿಸಲಾಗಿತ್ತು. ಆದರೆ ಈ ಪ್ರಕ್ರಿಯೆಯಲ್ಲಿ 56ರ ಮೀಸಲಾತಿಯನ್ನು ಹೊರಗಿಟ್ಟು ಹುದ್ದೆ ಭರ್ತಿ ಮಾಡುತ್ತಿರುವುದು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಮಾಡುತ್ತಿರುವ ಘೋರ ಅನ್ಯಾಯವಾಗಿದೆ ಎಂದು ಭಾರತೀಯ ಜನತಾ ಪಾರ್ಟಿ ಹುಬ್ಬಳ್ಳಿ, ಧಾರವಾಡ ಮಹಾನಗರ ಜಿಲ್ಲೆ ಹಾಗೂ ಧಾರವಾಡ ಗ್ರಾಮಾಂತರ ಜಿಲ್ಲೆಯ ಎಸ್ಸಿ/ಎಸ್ಟಿ ಮೋರ್ಚಾ ಹೇಳಿದೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಧಾರವಾಡ ಜಿಲ್ಲಾ ಎಸ್ಟಿ ಮೋರ್ಚಾದ ಅಧ್ಯಕ್ಷರಾದ ಅಶೋಕ್ ವಾಲ್ಮೀಕಿ, ಗ್ರಾಮಾಂತರ ಜಿಲ್ಲಾ ಎಸ್ಟಿ ಮೋರ್ಚಾದ ಅಧ್ಯಕ್ಷರಾದ ಅಶೋಕ್ ಆರ್ ಸೋಲಾರಗೊಪ್ಪ, ಧಾರವಾಡ ಗ್ರಾಮಾಂತರ ಜಿಲ್ಲಾ ಎಸ್ಸಿ ಮೋರ್ಚಾದ ಅಧ್ಯಕ್ಷರಾದ ಸಹದೇವ ಮಳಗಿ ಅವರು ಮಾತನಾಡಿ, ಸಿದ್ದರಾಮಯ್ಯನವರ ಸರ್ಕಾರ ಪೌರ ಕಾರ್ಮಿಕರು, ಅಂಗನವಾಡಿ ಕಾರ್ಯಕರ್ತರಿಂದ ಹಿಡಿದು ಅನೇಕ ಇಲಾಖೆಗಳ ಉದ್ಯೋಗಿಗಳಿಗೆ ತಿಂಗಳ ಸಂಬಳ ಕೊಡಲು ಪರದಾಡುತ್ತಿದೆ. ಸಾರಿಗೆ, ಆರೋಗ್ಯ ಇಲಾಖೆಯ ನೌಕರರಿಗೆ ಪಾವತಿಸಬೇಕಾದ ಬಾಬ್ತಿನಲ್ಲಿ ನೂರಾರು ಕೋಟಿ ರುಗಳನ್ನು ಬಾಕಿ ಉಳಿಸಿಕೊಂಡಿದೆ. ಈ ರೀತಿಯ ತನ್ನ ಎಡವಟ್ಟುಗಳನ್ನು ಮತ್ತು ದಿವಾಳಿಯಾದ ಖಜಾನೆಯನ್ನು ಮುಚ್ಚಿಸಿಕೊಳ್ಳಲು ಮೀಸಲಾತಿಯಲ್ಲಿ ಗೊಂದಲ ಸೃಷ್ಟಿಸಿ ವಿದ್ಯಾರ್ಥಿಗಳ ಹಾಗೂ ಯುವ ಜನರ ಕನಸು ನಿರೀಕ್ಷೆಗಳಿಗೆ ಮಣ್ಣು ಸುರಿದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಎಸ್ಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಮಹೇಂದ್ರ ಕೌತಾಳ, ರಾಜ್ಯ ಎಸ್ಟಿ ಮೋರ್ಚಾದ ಕೋಶಾಧ್ಯಕ್ಷರಾದ ಮಣಿಕಂಠ ಸಾಗೋಟಿ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಎಸ್ಸಿ ಮೋರ್ಚಾದ ಅಧ್ಯಕ್ಷರಾದ ಹನುಮಂತ ಹರಿವಾಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಗಾಳೆಪ್ಪ ಹೆಚ್ ಹರಿಜನ್, ಲಕ್ಷ್ಮೇಶ್ವರ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಭಾರತೀಯ ಜನತಾ ಪಾರ್ಟಿ ಧಾರವಾಡ ಗ್ರಾಮಾಂತರ ಜಿಲ್ಲೆಯ ಎಸ್ಟಿ ಹಾಗೂ ಎಸ್ಸಿ ಮೋರ್ಚಾ ವತಿಯಿಂದ ಇವತ್ತೇನು ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಒಂದು 56,432 ಹುದ್ದೆಗಳ ಒಂದು ನೇಮಕಾತಿಯ ಪ್ರಕ್ರಿಯೆಯಲ್ಲಿ ಪ್ರಾರಂಭ ಮಾಡಿದೆ. ಅದಕ್ಕೆ ಸ್ವಾಗತವನ್ನು ನಾವು ಬಯಸ್ತೇವೆ. ಅದರ ಜೊತೆಗೆ ಈಗ ಮೊದಲಿಗಿರ್ತಕ್ಕಂತಹ ಮೀಸಲಾತಿಯನ್ನ 56ರಷ್ಟು ಮೀಸಲಾತಿ ಇತ್ತು, ಅದನ್ನ ತಗೊಂಡು ಮಾಡ್ಲಿ ಅಂತೇಳಿ ನಮ್ದೊಂದು ಕೋರಿಕೆ. ಇವತ್ತಿನ ದಿನ ಭಾರತೀಯ ಜನತಾ ಪಾರ್ಟಿ ನಾವು ಎಸ್ಟಿ ಮೋರ್ಚಾ ವತಿಯಿಂದ ಈಗ ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವಾಗ ಅಧಿಕಾರಕ್ಕೆ ಬಂದದ ಅವಾಗ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಎಸ್ಟಿ ಮೋರ್ಚಾಕ್ಕ ಮತ್ತು ಎಸ್ಸಿ ಮೋರ್ಚಾಕ್ಕ ಇರ್ತಕ್ಕಂಥ ವಿದ್ಯಾರ್ಥಿಗಳಿರ್ಲಿ ಮತ್ತು ನಮ್ಮ ಸಮಾಜಕ್ಕಿರ್ಲಿ ಒಂದು ಒಳ್ಳೆ ಕೆಲಸ ಮಾಡ್ಕೊಂತ ಬಂದಿದೆ. ಇವತ್ತಿನ ದಿನ ನಮ್ಮ ಸ್ವಾಮೀಜಿಯವರು 257 ದಿನಗಳ ಕಾಲ ಧರಣಿ ಕುಂತ ಮೇಲೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ, ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ಮೀಸಲಾತಿಯನ್ನ ಹೆಚ್ಚಿಗೆ ಘೋಷಣೆ ಮಾಡಿತು. 15ರಿಂದ 17% ಮಾಡಿತ್ತು, 3ರಿಂದ 7% ಮಾಡಿತ್ತು. ಅದು ನಮ್ಮ SC/ST ಮಕ್ಕಳಿಗೆ ಒಂದು ಉನ್ನತ ಶಿಕ್ಷಣಕ್ಕಿರಲಿ, ಒಂದು ಅವರಿಗೆ ಒಂದು ಅನುಕೂಲವಾದಂತಹ ಯಾವುದೇ ಒಂದು ಪ್ರೇರಣೆಗೆ ಅವರಿಗೆ ಒಳ್ಳೇದಾಗ್ಲಿ ಅಂತೇಳಿ ಮಾಡ್ತು. ಅದನ್ನ ಇವತ್ತಿನ ದಿನ ಅದು ಕೋರ್ಟಲ್ಲಿ ಇದ್ದಾಗ ತಾವು ಯಾವುದೇ ರೀತಿಯಾಗಿ ಬಲವಾದ ಮಂಡನೆ ಮಾಡಲೇ ಇವತ್ತದು ವಿಫಲ ಆಯಿತು. ಅದಕ್ಕೋಸ್ಕರ ಸಿದ್ದರಾಮಯ್ಯರೇ ತಾವುಗಳು ಇವತ್ತೇನು SC/ST ಅಂತೇಳಿ ತಾವೇನು ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದೀರಿ, ತಮ್ಗೆ ಹೇಳದೊಂದು ಒಂದೇ ಮಾತು ನಾವು ಏನಪ್ಪಾ ಅಂತಂದ್ರೆ, ಈಗ SCP TSP ಹಣ ಈಗ ಕ್ಯಾಬಿನೆಟ್ ನಲ್ಲಿ ತಾವೇನ್ ಮಾಡ್ತೀರಿ, ಅದನ್ನ ನಮ್ಮ ಒಂದು SCP TSP ಹಣ ನಮ್ಮ ಜನಕ್ಕೆ, ನಮ್ಮ ಸಮುದಾಯ ಜನಕ್ಕೆ ಮೀಸಲಿಡಬೇಕು. ಅದನ್ನ ತಮ್ಮ ಗ್ಯಾರಂಟಿ ಯೋಜನೆಗಳಿಗೆ ದುರುಪಯೋಗ ಪಡಿಸಿಕೊಳ್ಳಬಾರದು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಾವು ಮತ್ತು SC ಮೋರ್ಚಾ ಅಧ್ಯಕ್ಷರು ಸೇರಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರ ಮುಖಾಂತರ ಈ ಒಂದು ಪ್ರತಿಕಾಶ ಮಾಡ್ತಿದ್ದೇವೆ. ಇದನ್ನ ಖಂಡಿಸ್ತೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಸಹದೇವ ದುರ್ಗಪ್ಪ ಮಾಳಿಗೆ ಅಂತ, ನಮ್ಮ ಧಾರವಾಡ ಜಿಲ್ಲಾ SC ಮೋರ್ಚಾ ಅಧ್ಯಕ್ಷರು BJP. ಈಗ ವಿಷಯ ಒಳ ಮೀಸಲಾತಿ ಕುರಿತಾಗಿ ಮಾತಾಡ್ಬೇಕಂತ ಅನ್ಕೊಂಡಿದ್ದೇವೆ. ಒಳ ಮೀಸಲಾತಿ ನಮ್ಮ ರಾಜ್ಯ ಸರ್ಕಾರದಲ್ಲೇ, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಫಸ್ಟ್ ಇರ್ತಕ್ಕಂಥ 2022ಕ್ಕಿಂತ ಮೊದಲು ಇರ್ತಕ್ಕಂಥದ್ದು 50% ಇತ್ತು. ನಮ್ಮ ರಾಜ್ಯ ಸರ್ಕಾರದಲ್ಲೇ ನಮ್ಮ ಶ್ರೀಯುತ ಬಸವರಾಜ ಬೊಮ್ಮಾಯಿ ಸರ್ ಅವರು ಮುಖ್ಯಮಂತ್ರಿ ಇದ್ದಂಥ ಸಮಯದಲ್ಲಿ 6% ಜಾಸ್ತಿ ಮಾಡಿ ST ಅವರಿಗೆ 4%, SC ಅವರಿಗೆ 2% ಜಾಸ್ತಿ ಮಾಡಿ ಅದನ್ನ ಕಾರ್ಯರೂಪಕ್ಕೆ ತರುವುದರಲ್ಲಿ ಕೆಲಸ ಮಾಡ್ತಾ ಇದ್ರು. ಅಷ್ಟರಲ್ಲೇ ನಮ್ಮ ಸರ್ಕಾರ ಮುಗಿದೋಗಿದ್ದಕ್ಕಾಗಿ ಅದು ಒಂದು ಅಲ್ಲಿಗೆ ನಿಂತು 56% ಅಲ್ಲಿ ಒಳ ಮೀಸಲಾತಿ ಜಾರಿ ಆಗ್ಬೇಕಂತ ನಮ್ಮ ಆಗಲೇ ದಲಿತ ಹೋರಾಟಗಾರರು ಬಹಳ ಮಂದಿ ಕೂಡಿ ಹೋರಾಟ ಮಾಡ್ಕೊಂಡು ಬರ್ತಿದ್ದಾರೆ. ಒಂದಂತಿ ಅರ್ಥ ಮಾಡ್ಕೋಬೇಕು, ಎಲ್ಲ ನಮ್ಮ ಸಮಾಜದ ಜನರು, ಆ ಜಾತಿ ಈ ಜಾತಿ ಎಲ್ಲ ರಾಜಕಾರಣಿಯವರು, ಎಲ್ಲ ನಮ್ಮ SC/ST ಎಲ್ಲ ಜನಸರು ಕೂಡ ಒಂದು ಅರ್ಥ ಮಾಡ್ಕೋಬೇಕಂತ ವಿಷಯ ಅಂತಂದ್ರ, ನಾವು ಇವತ್ತ ಹೋರಾಟ ಮಾಡ್ತಾ ಇರೋದು ಯಾರೋ ಒಬ್ಬರು ವ್ಯಕ್ತಿ ಪರವಾಗಿ, ಯಾವ್ದೋ ಒಂದು ಜಾತಿಯ ಪರವಾಗಿ, ಯಾರೋ ಒಬ್ಬರ ಪರವಾಗಿ, ಇನ್ನೊಬ್ಬರ ಪರವಾಗಿ ನಾವು ಹೋರಾಟ ಮಾಡ್ತಾ ಇಲ್ಲ. ಒಂದು ಹೋರಾಟ ಮಾಡ್ತಿರೋದಂದ್ರೆ ಆಯಾ ಜಾತಿ ಗುಣದ ಆಯಾ ಇದರಲ್ಲಿ ಆಯಾ ಜನಸಂಖ್ಯೆ ಆಧಾರದ ಮ್ಯಾಗ ನಾವು ನಮಗೆ ಒಳ ಮೀಸಲಾತಿ ಕೊಡ್ರಿ ಅಂತ ಕೇಳ್ಕೊತಾ ಇದೇವೆ ಹೊರತ
ಆ ವಿಷಯ ಬಿಟ್ಟು ಬೇರೆ ವಿಷಯ ಏನು ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರ ಈ ಇದರಲ್ಲಿ ಹೇಳಿದಂತ ತಪ್ಪುಗಳನ್ನು ಮಾಡದಂತ ತಪ್ಪುಗಳನ್ನು ಅಂದ್ರೆ ತಮ್ಮ ಪ್ರಣಾಳಿಕೆ ರಾಜ್ಯ ಸರ್ಕಾರದಲ್ಲಿ ತಾವು ಅಧಿಕಾರಕ್ಕೆ ಬರ್ಬೇಕಾದ್ರೆ ಪ್ರಣಾಳಿಕೆಯಲ್ಲಿ ನಾವು ಒಳ ಮೀಸಲಾತಿ ಜಾರಿ ಮಾಡ್ತೇವೆ ಅಂತ ಹೇಳಿ ಬಂದು ಎಲ್ಲ ಎಷ್ಟು ಜನರಿಗೆ ಮಣ್ಣನ್ನು ಮುಕ್ಕಿಸಿ ಇವತ್ತು ಅವ್ರ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ. ಬಟ್ ಒಳ ಮೀಸಲಾತಿ ಜಾರಿ ಮಾಡ್ತೀನಿ ಅಂತ ಹೇಳಿ ಇನ್ನೂವರೆಗೂ ಕೂಡ ಜಾರಿ ಮಾಡಲಿಲ್ಲ. ನಮ್ಮ ಇರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮಗೆ ಎಷ್ಟು ಮೋಸ ಮಾಡ್ತಿದಾರ ಅಂತಂದ್ರೆ ನಮ್ಮಲ್ಲೇ ಬೆಂಕಿ ಹಚ್ಚಿ ನಮ್ಮಲ್ಲೇ ಜಗಳ ಹಚ್ಚಿ ಇವಾಗ ತಮ್ಮ ಒಂದು ಮಂತ್ರಿ ಸ್ಥಾನ ಉಳಿಸ್ಕೊಳ್ಳೋಕೋಸ್ಕರವಾಗಿ 56% ಇದನ್ನ 50% ಮಾಡಿ ನಮಗೆ ಜಗಳ ಹಚ್ಚಿ ಮೋಜು ನೋಡ್ಕೊಂತ ತಮ್ಮ ಮಂತ್ರಿ ಸ್ಥಾನ ಉಳಿಸ್ಕೊಂತ ಕೆಲಸ ಮಾಡ್ತಾ ಇದಾರ.